टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ವಿಮಾನದ ದುರಂತ ಸಂಭವಿಸಿ 3 ದಿವಸಗಳು ಕಳೆದಿದೆ. ಇದಾದ ನಂತರ ಡಿಎನ್ಎ ಪರೀಕ್ಷೆ ಮಾಡಿ ಮೃತದೇಹಗಳನ್ನು ಹಸ್ತಾಂತರಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಡಿಎನ್ಎ ಪರೀಕ್ಷೆ ಮಾಡುವಂಥದ್ದು ಕೂಡ ಒಂದು ದೊಡ್ಡ ಸವಾಲಾಗಿರುವಂತಹದ್ದು. ಕಳೆದ 3 ದಿವಸಗಳಿಂದಲೂ ಕೂಡ ಡಿಎನ್ಎ ಪರೀಕ್ಷೆಯನ್ನ ಮಾಡಿ ಮೃತದೇಹಗಳ ಡಿಎನ್ಎ ಸ್ಯಾಂಪಲ್ಸ್ ಅನ್ನು ತಗೊಂಡು ಅದರ ಜೊತೆಗೆ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ಸ್ ಅನ್ನು ತಗೊಂಡು ಅದನ್ನ ಮ್ಯಾಚ್ ಮಾಡುವಂತ ಕೆಲಸ ನಡೀತಾ ಇದೆ. ಇದುವರೆಗೆ 39 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಮ್ಯಾಚ್ ಆಗಿದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಜೊತೆಗೆ 19 ಮೃತದೇಹಗಳ ಹಸ್ತಾಂತರವನ್ನು ಕೂಡ ಮಾಡಲಾಗಿದೆ. ಈಗ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯ ಮಾರ್ಚರಿ ಪ್ರದೇಶದಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮೃತದೇಹಗಳ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಈಗ ಶುರುವಾಗಿರುವಂತಹದ್ದು ನೋಡ್ತಾ ಇರಬಹುದು. ಯಾರ್ಯಾರು ಸಂಬಂಧಿಕರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಅವರುಗಳು ಬಂದಂತವರಿಗೆ ಇಲ್ಲಿ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೋಡ್ತಾ ಇರಬಹುದು ಮೃತದೇಹಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅವರ ಕುಟುಂಬಸ್ಥರು ಕೂಡ ಬಂದಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಇದುವರೆಗೆ 19 ಮೃತದೇಹಗಳ ಹಸ್ತಾಂತರ ಆಗಿರುವಂತಹದ್ದು. ಇನ್ನುಳಿದಂತಹ ಮೃತದೇಹಗಳ ಹಸ್ತಾಂತರ ಇವತ್ತು ಕೂಡ ನಡೆಯುತ್ತೆ. ಇವರ ಕುಟುಂಬಸ್ಥರನ್ನ ಕೂಡ ಮಾತನಾಡಿಸ್ತೀನಿ. भैया बताइए कौन है पैसेंजर आपका? खुशबू राजपुरोहित। खुशबू राजपुरोहित आइडेंटिफाई हो गया? हो गया। आप सारा उसका फैमिली हो गया। कितने बजे दे रहे हैं? अभी तो फोन आया है तो उन्होंने बोला 10 बजे आ जाओ, उससे पहले सबको दे रहे हैं आज। कहाँ से लेके जाए? इधर से कहाँ तक लेके? इधर से जोधपुर लेके जाएंगे। जोधपुर, राजस्थान। वो राजस्थान में ही रहने वाला है? राजस्थान से रहने वाले हैं। लंदन जा रही थी। उधर क्या काम के लिए जा रहे थे? क्या नहीं, उनकी अभी 5 महीने पहले शादी हुई थी तो हस्बैंड से मिलने जा रही थी। हस्बैंड मीट करने के लिए बाड़ी लेके अभी इधर से सीधा जोधपुर लेके? जोधपुर खाराबेरा गांव है, जोधपुर के बाजू में जाएंगे उधर। आज निकले तो शाम तक पहुंच सकते हैं? शाम तक पहुंच जाएंगे। कब लास्ट रेट्स कब हो? देखो जल्दी पहुंच गए तो आज हो जाएगा, निकाल करेंगे। सर सारा तैयारी हो गई? तैयारी है। कितना लोग आए आप लोग? 50 लोग हैं। 50 लोग आए जो? हाँ। ವಿಮಾನ ದುರಂತದಲ್ಲಿ ಮೃತಪಟ್ಟಂತವರ ಒಂದು ಜೋಧ್ಪುರದ ಒಬ್ಬರು ಪ್ರಯಾಣಿಕರ ಮೃತದೇಹ ಪತ್ತೆ ಆಗಿದೆ. ಆ ಮೃತದೇಹವನ್ನ ತೆಗೆದುಕೊಂಡು ಬಂದು ಹೋಗಿ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿನ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಈ ಕುಟುಂಬಸ್ಥರಿಗೆ ಕಾಲ್ ಮಾಡಿದ್ದಾರೆ. ಹಾಗಾಗಿ ಇವರು ಜೋಧ್ಪುರದಿಂದ ಬಂದಿದ್ದಾರೆ. ಇವತ್ತು ಬಾಡಿ ಸಿಗುತ್ತೆ, ಇವತ್ತು ತೆಗೆದುಕೊಂಡು ಹೋಗ್ತೀವಿ ಜೋಧ್ಪುರ್ಗೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಒಂದು 50 ಜನ ಜೋಧ್ಪುರದಿಂದ ಬಂದಿದ್ದಾರೆ ಮೃತದೇಹವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ. ಮತ್ತೆ ಇದೇ ರೀತಿಯಾಗಿ ಬೇರೆ ಬೇರೆ ಊರುಗಳಿಂದಲೂ ಕೂಡ ಗುಜರಾತ್ನಿಂದ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಆಗಿರ್ಬೋದು ಜನರು ಬಂದಿರುವಂತಹದ್ದು. ಇವತ್ತು ಬಹುತೇಕ ಮೃತದೇಹಗಳ ಹಸ್ತಾಂತರ ನಡೆಯುತ್ತೆ. ಮತ್ತೆ ಡಿಎನ್ಎ ಮ್ಯಾಚ್ ಆದಂತಹ ಮೃತದೇಹಗಳನ್ನ ಆದಷ್ಟು ಬೇಗ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಕೆಲಸ ಕೂಡ ನಡೆಯುತ್ತೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಅಹಮದಾಬಾದ್.